ಇನ್ನು ಎರಡನೇ ಪಟ್ಟಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ ಶಾಸಕರ ಕಿಚ್ಚು ಹೆಚ್ಚಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ಕೂಡ ನಾಳೆ ಮಹತ್ವದ ಸಭೆಯನ್ನ ನಡೆಸ್ತಾರಂತೆ. ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಾಮೂಹಿಕ ರಾಜೀನಾಮೆ ನೀಡುವ ಬಗ್ಗೆಯೂ ಕೂಡ ಶಾಸಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಿ ರೂಪಾ ಶಶಿಧರ್ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ಸಭೆಯಲ್ಲಿರ್ತಾರೆ. ಎರಡನೇ ಪಟ್ಟಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಂತ ಮಾತ್ರ ಅಲ್ಲ, ಬರೋಬ್ಬರಿ 9 ಜಿಲ್ಲೆಗಳಿಗೆ ಅವಕಾಶ ಇಲ್ಲ. 9 ಜಿಲ್ಲೆಗಳ ಶಾಸಕರನ್ನ ಕಡೆಗಣಿಸಲಾಗಿದೆ. ಆ ಪೈಕಿ ಈಗ 8 ಆಯ್ತು ಬಿಡಿ. ಯಾಕೆಂತ ಅಂದ್ರೆ ರಾಯಚೂರು ಅಂತ ಬಂದಾಗ NS ಬೋಸರಾಜ್ ಅವರು ಇದ್ದಾರೆ. ಸೊ ಹಾಗಾಗಿ 8 ಜಿಲ್ಲೆಗಳು ಅಂತ ಅನ್ಕೊಳ್ಳೋಣ. ಇದ್ರ ನಡುವೆ ಈಗ 8 ಜಿಲ್ಲೆಗಳ ಶಾಸಕರುಗಳಿದಾರಲ್ಲ, ಅವ್ರಿಗೆ ಅಸಮಾಧಾನ ಇದ್ದೇ ಇದೆ. ನಮ್ಮ ಜಿಲ್ಲೆಗೆ ಒಂದೇ ಒಂದು ಅವಕಾಶ ಕೊಡ್ಲಿಲ್ವಲ್ಲ ಇವರು ಅಂತ ಹೇಳಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಶಾಸಕರುಗಳು ಒಗ್ಗಟ್ಟಾಗಿ ಸಭೆ ನಡೆಸಿ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಚಿಂತನೆ ಮಾಡ್ತಾ ಇದ್ದಾರಂತೆ. ಈ ರೀತಿ ಆಗೋಗ್ಬಿಟ್ರೆ ಬಹಳ ಕಷ್ಟ. ಶಾಸಕಿ ರೂಪಾ ಶಶಿಧರ್ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ಸಭೆಯನ್ನ ಮಾಡ್ತಾರಂತೆ. ಸೊ ಒಂದ್ ಕಡೆ ಈಗ ಆರಂಭದಲ್ಲಿ ಅಸಮಾಧಾನ ಇದ್ದೇ ಇರುತ್ತೆ. ಬಟ್ ಹೈಕಮಾಂಡ್ ನಾಯಕರು, CM DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಏನಾದ್ರು ಕರೆಸಿ ಮಾತಾಡ್ಬಿಟ್ರೆ ಅಲ್ಲಿಗೆ ಈ ಅಸಮಾಧಾನ ಆಗುತ್ತೆ ಅಂತಾನೆ ಹೇಳ್ಬಹುದು. ಕೆಲವರು ಅಸಮಾಧಾನ ಇಟ್ಕೊಂಡಿರ್ತಾರೆ. ಬಟ್ ಯಶವಂತರಾಯ ಗೌಡ್ರ ಆಕ್ರೋಶ ಇದೆಯಲ್ಲ, ಸಿಟ್ಟಿದೆಯಲ್ಲ, ಅದು ರಾಜೀನಾಮೆಯಲ್ಲೇ ಎಂಡ್ ಆಯ್ತು. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಅವರು ಬಂದು ಆರಂಭದಲ್ಲಿ. ನನಗೆ ಬೇಡವೇ ಬೇಡ ಗುರು, ಈ ಅವಕಾಶನೇ ಬೇಡ, ಶಾಸಕ ಸ್ಥಾನನೂ ಬೇಡ ನನಗೆ ಅಂತ ಹೇಳಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಅವರ ಮನವೊಲಿಸೋದು ಬಹಳ ಕಷ್ಟ ಇದೆ ಯಶವಂತರಾಯ ಗೌಡ್ರಿಗೆ. ಅವರು ಹೆಂಗೆ ಅಂದ್ರೆ ಬಹಳ ಮಾತಾಡಲ್ಲ. ಅವ್ರನ್ನ ವೈಯಕ್ತಿಕವಾಗಿ ನೋಡಿರೋದ್ರಿಂದ ಅವರು ತುಂಬಾ ಮಾತಾಡಲ್ಲ. ಕೆಲಸದ ಮುಖೇನಾನೇ ಅವರು ತೋರಿಸ್ತಾರೆ ಅವ್ರ ಮಾತುಗಳನ್ನು. ಭಾಳ ಅಂದರೆ ಆ ಭಾಗದಲ್ಲಿ ಯಾರನ್ನೇ ಕೇಳಿ ನೀವು, ಭಾಳ ಒಳ್ಳೆ ವ್ಯಕ್ತಿ ಅವರು, ಎಲ್ಲರಿಗೂ ಕೂಡ ಸ್ಪಂದಿಸ್ತಾರೆ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ಅಷ್ಟೇ ನಿಷ್ಠರಾಗಿ ಕೆಲಸವನ್ನ ಮಾಡಿದಂಥವ್ರು, ಹಿರಿಯ ನಾಯಕರು, ಅನುಭವ ಇದೆ. ಅವರು ಅವಕಾಶ ಕೈ ತಪ್ಪಿದ್ದಕ್ಕೆ ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಜನ ಇದ್ದಾರೆ ಅಸಮಾಧಾನ ಹೊಂದಿರುವಂಥವ್ರು. ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರಿಗೆ ಅವಕಾಶ ನೀಡದೇ ಇದ್ದದ್ದು.